ಸಮಾಜ ಸೇವೆ ಮಾಡುವುದು ಪುಣ್ಯದ ಕೆಲಸ. ಲಯನ್ಸ್ ಕ್ಲಬ್‌ನಲ್ಲಿ ಸಮಾಜ ಸೇವೆ ನಡೆಸಲು ಸದಸ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಲಯನ್ಸ್ ಕ್ಲಬ್ ಪ್ರಾಂತೀಯ ಅಧ್ಯಕ್ಷ ರಾಜೇಶ್ ಸಾಳೆಹಿತ್ತಲ್ ಹೇಳಿದರು. ಹೊನ್ನಾವರ ಪಟ್ಟಣದಲ್ಲಿ ಆಯೋಜಿಸಿದ ಲಯನ್ಸ್ ಕ್ಲಬ್ ಪ್ರಾಂತೀಯ ಸಮ್ಮೇಳನ ಆಯೋಜಿಸಿ ಅವರು ಮಾತನಾಡಿದರು. ನಮ್ಮ ಪ್ರಾಂತದಲ್ಲಿ 12 ಲಯನ್ಸ್ ಹಾಗೂ 3 ಲಿಯೋ ಕ್ಲಬ್ ಸೇರಿ ಒಟ್ಟು 15 ಕ್ಲಬ್‌ಗಳು ಸಮರ್ಪಕವಾಗಿ ಚಟುವಟಿಕೆಗಳನ್ನು ನಡೆಸುತ್ತಿದೆ. 480 ಸದಸ್ಯರು, 15 ಎಂಜಿಎಫ್ ಇರುವ ಈ ಪ್ರಾಂತದಲ್ಲಿ 4 ಗೋಲ್ಡನ್ ಕ್ಲಬ್‌ಗಳು ಸೇರಿಕೊಂಡಿವೆ. ಪ್ರತಿದಿನ ಕನಿಷ್ಠ 3 ಗಂಟೆಗಳ ಕಾಲ ಸಮಾಜ ಸೇವೆಗೆ ಸಮಯ ನೀಡುತ್ತೇನೆ. ಇದು ನನಗೆ ಹವ್ಯಾಸ ಎಂದರು. ನಿಕಟಪೂರ್ವ ಡಿಸ್ಟ್ರಿಕ್ಟ್ ಗವರ್ನರ್ ರವಿ ಹೆಗಡೆ ಹೂವಿನಮನೆ ಮಾತನಾಡಿ, ಸಮಾಜದಲ್ಲಿ ಆಗುವ ಕಷ್ಟ ನಷ್ಟಗಳಿಗೆ ಸ್ಪಂದಿಸಲು ಲಯನ್ಸ್ ಸಂಸ್ಥೆ ಸದಾ ಮುಂಚೂಣಿಯಲ್ಲಿದೆ. ಹಲವು ಸಂಸ್ಥೆಗಳಿದ್ದರೂ ಲಯನ್ಸ್ ಸದಸ್ಯರು ನಗುಮುಖದ ಸೇವೆ ನೀಡುತ್ತಾ ಸಮಾಜದ ಬದಲಾವಣೆಗೆ ಪ್ರಯತ್ನ ನಡೆಸುತ್ತಿದ್ದಾರೆ. ಶಿಕ್ಷಣ, ಆರೋಗ್ಯ, ವೈದ್ಯಕೀಯ, ಸ್ವ ಉದ್ಯೋಗಕ್ಕೆ ನೆರವು ನೀಡಿ ಮಾದರಿಯಾಗಿದೆ ಎಂದರು. ಲಯನ್ಸ್ ವಲಯ ಅಧ್ಯಕ್ಷರಾದ ವಿನಯ್ ಹೆಗಡೆ ಸಿರಸಿ, ಅನಿಲ್ ಶೇಟ್ ಗೋಕರ್ಣ, ಮಂಗಲಾ ನಾಯಕ್, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸದಸ್ಯರಾದ ಅಶೋಕ್ ಹೆಗಡೆ ಸಿರಸಿ, ಐಶ್ವರ್ಯ ಮಸೂರ್ಕರ್ ಕರ್ವರ್, ಶಾಂತಾರಾಮ್ ನಾಯ್ಕ್ ಹೊನ್ನಾವರ, ಡಾಕ್ಟರ್ ಸುನೀಲ್ ಜತನ್ ಮುರುಡೇಶ್ವರ್, ವಸಂತ್ ಪ್ರಭು ಹೊನ್ನಾವರ ಹಾಗೂ ಡಯಾಲಿಸಿಸ್ ಯಂತ್ರ ಕೊಡುಗೆ ನೀಡಿದ ಉದಯ್ ಸ್ವಾದಿ ಅವರ ಕಾರ್ಯವನ್ನು ಶ್ಲಾಘಿಸಿ ಸನ್ಮಾನಿಸಲಾಯಿತು. ಧ್ವಜ ಪ್ರದರ್ಶನ ನಡೆಸಿದ ಮುರುಡೇಶ್ವರ ಕ್ಲಬ್ ಪ್ರಥಮ, ಸಿರಸಿ ಕ್ಲಬ್ ದ್ವಿತೀಯ ಹಾಗೂ ಗೋಕರ್ಣ ಕ್ಲಬ್ ತೃತೀಯ ಬಹುಮಾನ ಪಡೆದುಕೊಂಡಿತು. ಪ್ರಾಂತದಲ್ಲಿ ಸಿರಸಿ ಕ್ಲಬ್ ಉತ್ತಮ ಕ್ಲಬ್ ಹಾಗೂ ಇದರ ಅಧ್ಯಕ್ಷ ಗುರುರಾಜ್ ಹೊನ್ನಾವರ್ ಅವರಿಗೆ ಉತ್ತಮ ಅಧ್ಯಕ್ಷ ಬಹುಮಾನ ನೀಡಲಾಯಿತು. 15 ಎಂಜಿಎಫ್ಗಳನ್ನು ಗೌರವಿಸಲಾಯಿತು. ಮೀನುಗಾರರಿಗೆ ಕೊಡುಗೆಗಳನ್ನು ಹಾಗೂ ಕರ್ಕಿಯ ಚೆನ್ನಕೇಶವ ಪ್ರೌಢಶಾಲೆಗೆ ಕ್ರೀಡಾ ಸಾಮಗ್ರಿ ವಿತರಿಸಲಾಯಿತು. ಎಸ್ಜೆ ಖೈರಾನ್, ಡಾಕ್ಟರ್ ಸುರೇಶ್ ಎಸ್ ದಂಪತಿಗಳಿಗೆ ಹಾಗೂ ಎನ್ಜಿ ಭಟ್ ಕಾನ್ಫರೆನ್ಸ್ ಕಮಿಟಿಯ ಪದಾಧಿಕಾರಿಗಳು ಇವರನ್ನು ಸಹ ಸನ್ಮಾನಿಸಲಾಯಿತು. ಉಡುಪಿಯ ಮಾಜಿ ಗವರ್ನರ್ ಸುರೇಶ್ ಪ್ರಭು ದಿಕ್ಸೂಚಿ ಭಾಷಣ ಮಾಡಿದರು. ಪಿಡಿಜಿಗಳಾದ ಶ್ರೀಕಾಂತ್ ಮೋರೆ ಗೋವಾ, ಗಣಪತಿ ನಾಯ್ಕ್ ಗೋಕರ್ಣ, ಗಿರೀಶ್ ಕುಚಿನಾಡ್ ಕುಮಟಾ ಹಾಗೂ ರಾಘವೇಂದ್ರ ಕೆ ಮೇಸ್ತಾ ಬೆಂಗಳೂರು ಇದ್ದರು. ಸಾಂಭವಿ ಶೇಟ್ ಪ್ರಾರ್ಥಿಸಿದರು. ಹೊನ್ನಾವರ ಅಧ್ಯಕ್ಷ ಜೀವೋತ್ತಮ್ ನಾಯಕ್ ಸ್ವಾಗತಿಸಿದರು. ಕೃಷ್ಣಮೂರ್ತಿ ಭಟ್ ಅತಿಥಿ ಪರಿಚಯಿಸಿದರು. ಡಾಕ್ಟರ್ ಎವಿ ಶಾನ್ಭಾಗ್ ವಂದಿಸಿದರು. ಜನಾರ್ದನ್ ನಾಯ್ಕ್ ಧ್ವಜ ವಂದಿಸಿದರು. ಅಕ್ಷಯ್ ಹೆಗಡೆ ನಿರ್ವಹಿಸಿದರು.